ಕೇವಲ ಚಿಟಿಕೆಯಷ್ಟು ಈ ವಸ್ತುನ ನಿಮ್ಮ ಬಂಗಿನ ಜಾಗಕ್ಕೆ ಹಾಕಿದ್ರೆ ಸಾಕು, ಬುಡದ ಸಮೇತ ಬಂಗನ್ನು ತೆಗೆಯುತ್ತೆ, ಸ್ಕಿನ್ ವೈಟ್ನಿಂಗ್ ಆಗುತ್ತೆ. ಇದ್ರ ಬೆಲೆ ಎಷ್ಟು ಗೊತ್ತಾ? ಕೇವಲ ₹2. ಇನ್ಸ್ಟೆಂಟ್ ರಿಸಲ್ಟ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾನೆ ನೋಡಿ. ಚಿಟಿಕೆ ಹಾಕಿದ್ದೀನಿ, ಕಲರ್ ನೋಡಿ, ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ. 2-3 ನಿಮಿಷದೊಳಗೂ ಕಾದರೆ ಸಾಕು. ಕೇವಲ ₹2 ಜಾದು ಮಾಡೋಂಥ ವಸ್ತು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುತ್ತೆ, ಡಾರ್ಕ್ ಸ್ಪಾಟ್ಸ್ನ ಬುಡದಿಂದ ತೆಗೆಯುವಂಥ ಅದ್ಭುತವಾದ ಶುದ್ಧೀಕರಣ ಮಾಡಿರೋ ₹2 ಮಾಡಿರೋ ಈ ಅದ್ಭುತ ಶುದ್ಧೀಕರಣದ ವಸ್ತುನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಬಂಗ್ ಹೋಗಲ್ಲ, ನಾವು ಕಪ್ಪಗಿದ್ದೀವಿ, ಡಾರ್ಕ್ ಸ್ಕಿನ್ ಇದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂತ, ಪಿಂಪಲ್ ಮಾರ್ಕ್ಸ್ ಇದೆ, ಅದನ್ನು ಕಣ್ಣು ಮುಚ್ಕೊಂಡು ನಿಮ್ಮ ಹತ್ರ ₹2 ಇದ್ದು ಸಾಕು, ಒಂದು 3 ನಿಮಿಷ ಟೈಮ್ ಇದೆ ಸಾಕು. ಇವತ್ತಿನ ವೀಡಿಯೋ ನಿಮಗೆ ಅಂತ ಹೇಳ್ತಾ ಹೋಗೋಣ. ಇವತ್ತಿನ ವೀಡಿಯೋ ಈಗಾಗಲೇ ಇಂಟ್ರಡಕ್ಷನ್ ನೀವು ನೋಡಿದ್ದೀರ. ಜಾದು ಮಾಡೋಕ್ಕಲ್ಲು ಕೇವಲ ₹2-3 ಅದ್ರ ಬೆಲೆ. ಬಟ್ ಆನ್ ಎ ಸೋಷಿಯಲ್ ಪ್ಲಾಟ್ಫಾರ್ಮ್ ಬಂದಮೇಲೆ ಅದು ₹20-30 ಹೋಗಿದೆ. ಅದಕ್ಕೂ ವ್ಯಾಲ್ಯೂ ಬಂದುಬಿಟ್ಟಿದೆ ಅಂತ ಹೇಳ್ತಾ ಜಾದು ಮಾಡೋದು ಅಂತಲೇ ಹೇಳ್ತೀನಿ. ಮುಲತಿ ಆಗಬಾರ್ದಿರಲಿ, ಇದನ್ನು ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್. ಇದರಲ್ಲೂ ಪಿಗ್ಮೆಂಟೇಷನ್ ವಾಸಿಯಾಗಿದ್ದ ರಿಸಲ್ಟ್ಸ್ ಇದೆ ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. 2,000-3,000 ಕೊಟ್ಬಿಟ್ಟು ಏನಂತೀವಿ, ಹೈಡ್ರಾ ಫೇಶಿಯಲ್ ಆಗಿರ್ಬೋದು, ಗ್ಲೈಕೋತಿನ್ ಟ್ರೀಟ್ಮೆಂಟು ಕಪ್ಪಗಿರೋ ಬೆಳ್ಳಕ್ಕಾಗಿರ್ಬೋದು, ಮತ್ತು ಏನಂತೀವಿ ಪಿಗ್ಮೆಂಟೇಷನ್ ತೆಗೆಯೋದಾಗಿರ್ಬೋದು, ಮತ್ತು ಸ್ಕಿನ್ ಪಾಲಿಷಿಂಗ್ ಆಗಿರ್ಬೋದು, ಕೆಮಿಕಲ್ ಪೀಲಿಂಗ್ ಆಗಿರ್ಬೋದು, ಏನೇನೋ ಮಾಡಿಸ್ಕೊಳ್ತಾರಲ್ವ ಸ್ಕಿನ್ಗೆ ಟ್ರಾನ್ಸ್ಫಾರ್ಮೇಷನ್ಗೆ, ಇದು ಮಾಡಿಟ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಬೆಲೆ ಏನು ಗೊತ್ತಾ? ಇದು ಕಲರ್ ನೋಡಿದ್ರೆ ಹೆಂಗಿದೆ ಅಂತ ಹೇಳ್ತೀನಿ. ಕಪ್ಪುದು ಏನು ಯೂಸ್ ಮಾಡಿದ್ಯಾ ಅಂತ. ಕಪ್ಪುದಲ್ಲ, ಇದಿರೋದೇ ಬೇರೆ ಕಲರು, ಬಟ್ ಶುದ್ಧೀಕರಣ ಆದಮೇಲೆ ಬಂದಿರೋ ಈ ಕಲರು. ಸೊ ಇದು ಜಾದು ಮಾಡೋಂಥ ₹2-3 ವ್ಯಾಲ್ಯೂ ಅಷ್ಟೇ. ಸೊ ಲಕ್ಷಾಂತರ ರೂಪಾಯಿ, ₹1,000 ಎಲ್ಲ ಇಲ್ಲಿ ಇವತ್ತಿನ ರೆಮಿಡಿಗೆ ₹20 ಖರ್ಚು ಮಾಡೋಂಗಿಲ್ಲ ಆಯಿತಾ. ಏನಂತೀವಿ, ₹20 ಒಳಗೆ ನಿಮಗೆ ಹೈಡ್ರಾ ಫೇಶಿಯಲು, ಗ್ಲೈಕೋತಿನು, ಕೆಮಿಕಲ್ ಪೀಲಿಂಗು, ಸ್ಕಿನ್ ಪಾಲಿಷಿಂಗು, ಪಿಗ್ಮೆಂಟೇಷನ್ ರಿಮೂವಿಂಗ್ ಕ್ರೀಮು ಪ್ರತಿಯೊಂದು ರೆಡಿ ಆಗೋಗುತ್ತೆ ಅಂತ ಹೇಳ್ದೆ ಇವತ್ತಿನ ವೀಡಿಯೋ ಹೋಗೋಣ. ನನ್ನ ಸ್ಕಿನ್ ನೋಡಿ, ನಾನೇ ಲೈವ್ ಎಕ್ಸಾಂಪಲ್ ನೋಡಿ. ನಾನು ಯಾವುದೇ ರೀತಿಯಾದ ಸನ್ಸ್ಕ್ರೀನ್ ಸಹ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ನೋ ಸನ್ಸ್ಕ್ರೀನ್, ಒಳ್ಳೆ ಲಿಪ್ ಬಾಮ್, ಕಾಜಲು ಖಾಲಿಯಾಗೋಗಿದೆ. ಓಕೆನಾ. ಸೊ ಈ ಜಾದು ಮಾಡೋಂಥ ಪೌಡರ್ಸ್ನ ಯಾವ ರೀತಿ ಮಾಡಿದೆ ಶುದ್ಧೀಕರಣ ಮಾಡಿಕೊಂಡು, ಆಯುರ್ವೇದದಲ್ಲಿ ಹೆಸರುವಾಸಿ ಇದು. ಓಕೆನಾ, ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬಂದುಬಿಡೋಣ ಫ್ರೆಂಡ್ಸ್. ಇಲ್ಲಿ ನಾನು ಐರನ್ ತವಾ ಬಾಣಲಿ ತೊಗೊಳ್ಳಿ, ಸ್ಟೀಲು ಇಂಡಾಲಮ್ ಆಗಲ್ಲ. ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಓಕೆನಾ, ಮಾಮೂಲಿ ನೀವು ಬಜ್ಜಿ ಬೋಂಡ ಮಾಡ್ತೀರಲ್ಲ ಅದೇ ಕಡಲೆ ಹಿಟ್ಟನ್ನ ಶುದ್ಧೀಕರಣ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಕಂಪ್ಲೀಟ್ ಚೇಂಜ್ ಆಗಿ ಕಪ್ಪು ಕರಗಲಾಗಬೇಕು. ಐರನ್ ಬಾಣಲಿನೇ ಅಥವಾ ಐರನ್ ತವಾನೇ ಆಗಬೇಕು. ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಟು ಬಿ ನೋಟೆಡ್. ಇವಾಗ ನೀವು ಕಡಲೆ ಹಿಟ್ಟು ತೊಗೊಂಡಿದ್ದೀರಲ್ಲ, ಅದರಲ್ಲಿ ಏನಂತೀವಿ, 3/4 ಭಾಗದಷ್ಟು ಕಸ್ತೂರಿ ಅರಿಶಿನ, ನಿರ್ಮಲ್ ಬ್ರ್ಯಾಂಡ್. ಅಕಸ್ಮಾತ್ ನೀವೇನಾದ್ರು ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಆದರೆ ಪ್ಲೀಸ್ ಅವಾಯ್ಡ್ ಮಾಡಿ, ಈ ಪ್ರೊಸೀಜರ್ ಮಾಡೋಕ್ಕೆ ಹೋಗಬೇಡಿ. ಇದು ನೋಡಿ ಕೆಂಡ ಬರಬೇಕು, ದಯವಿಟ್ಟು ಇದನ್ನು ಗಮನ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟೈಮ್ ಆಗುತ್ತೆ, ಸೊ ಎಡಿಟ್ ಮಾಡಿದ್ದೀನಿ ನಾನು, ಯಾಕಂದರೆ ಲಾಂಗ್ ವೀಡಿಯೋ ಆಗೋಗುತ್ತೆ ಅಂತ. ಇದು ಕೆಂಡ ಬರೋವರೆಗೂ ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಮೆಜರ್ಮೆಂಟ್ ಪಕ್ಕ ಇರಲಿ. ಇನ್ನೇನೋ ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ, ಹೇಮಾ ನನಗೆ ಮೆಜರ್ಮೆಂಟ್ ಡೌಟ್ ಇದೆ ಅಂತ. ಸೊ ಇದು ಚೆನ್ನಾಗಿ ಎಲ್ಲ ಸಿಮ್ಮಲ್ಲಿ ಮಾಡ್ಕೋಬೇಕು, ಯಾವುದೋ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು. ಓಕೆ, 2 ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಕಡಲೆ ಹಿಟ್ಟು ಮತ್ತು ಕಸ್ತೂರಿ ಅರಿಶಿನ ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು. ಓಕೆ, ನೆಕ್ಸ್ಟು ಇಲ್ಲಿ ನಾನು ಆಲಮ್, ಸ್ಫಟಿಕದ ಕಲ್ಲು, ಫಿಟ್ಕರಿ ಇದ್ರದ್ದು ಭಸ್ಮ ಮಾಡ್ಕೋತಾ ಇದ್ದೀನಿ. ಈಗ ಪ್ರತಿಯೊಂದು ಪದಾರ್ಥದ ಭಸ್ಮ ಮಾಡ್ಕೊಳ್ಳೋದ್ರಿಂದ ಅದರದ್ದು ಏನಂತೀವಿ ಇವಾಗ ಎಫೆಕ್ಟ್ ವಿಲ್ ಬಿ 1000% ಮೋರ್ ಅಂತ ಹೇಳ್ತೀನಿ. ಓಕೆನಾ, ಇದನ್ನು ಚೆನ್ನಾಗಿ ನೋಡಿ. ಕಲ್ಲು ಎಲ್ಲಾದರೂ ನೀರಾಗುತ್ತಾ ಫ್ರೆಂಡ್ಸ್? ಆಗಲ್ಲ. ಇವಾಗ ರೋಡಲ್ಲಿ ಸಿಕ್ಕ ಕಲ್ಲು ತೊಗೊಂಬಂದು ನೀವು ಅದನ್ನು ತಗದ ಮೇಲೆ ಹಾಕಿದ್ರೆ ನೀರಾಗುತ್ತೆ ನಿಮಗೆ? ಆಗಲ್ಲ. ಬಟ್ ಇದಾಗುತ್ತೆ ನೋಡಿ, ರಟ್ಟು ಥರ ಬರುತ್ತೆ, ಒಳ್ಳೆ ರೊಟ್ಟಿ ಥರ ಬರುತ್ತೆ ನೀರಾಗಿ. ನೋಡಿ, ಕಲ್ಲು ನೀರಾಗಿ ರೊಟ್ಟಿ ಥರ ಬಂದಾಗ, ಆ ರೊಟ್ಟಿ ಪೌಡ್ರ್ ಆದಾಗ ನಿಮಗೆ ಇದು ಶುದ್ಧೀಕರಣ ಪರ್ಫೆಕ್ಟ್. ಇದು ಆಯುರ್ವೇದದಲ್ಲಿದೆ. ಯಾರ್ಯಾರು ಇಲ್ಲ ಹಾಗೆ ಹಿಂಗೆ ಅಂತಿರೋ ದಯವಿಟ್ಟು ಗೂಗಲಲ್ಲಿ ಒಂದು ಸಲ ದಯವಿಟ್ಟು ಸರ್ಚ್ ಮಾಡಿ. ಓಕೆ, ಇದು ನೋಡಿ, ಇದು ಕೆಂಡ ಥರ ಇದೆ. ಇದು ಸ್ವಲ್ಪ ಆರ್ಲಿ. ಓಕೆ, ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಶ್ರೀಗಂಧದ ಥರ ಪುಡಿ ಮಾಡ್ಕೋಬೇಕು. ಇದಿಷ್ಟು ಮೆಜರ್ಮೆಂಟು ಆಯಿತಾ. ಅದು ಜಾಸ್ತಿ ಇದು ಜಾಸ್ತಿ ಅಂತಲ್ಲ, ನಾನು ಮೆಜರ್ಮೆಂಟ್ ಹೇಳಿದ್ದೀನಿ. ಫಸ್ಟು ನಾನು ಆಲಮ್ನ ಪುಡಿ ಮಾಡ್ಕೋತೀನಿ. ಎಲ್ಲೂ ಪ್ರಪಂಚದಲ್ಲಿ ಕಲ್ಲು ನೀರಾಗಿ ಪುಡಿಯಾಗೋದಿಲ್ಲ, ಬಟ್ ನಮ್ಮ ಆಯುರ್ವೇದ ಸ್ಫಟಿಕ ಕಲ್ಲಲ್ಲಿದೆ. ಸೊ ಅದಕ್ಕೆ ಇದು ಜಾದು ಅಂತಲೇ ಹೇಳೋದು. ಇದನ್ನು ಡಬ್ಬಿಗೆ ಹಾಕಿಟ್ಕೊಳ್ಳೋಣ, ಫುಡ್ ಗ್ರೇಡ್ ಡಬ್ಬಿಗೆ ಹಾಕೊಳ್ಳಿ. ಓಕೆ, ಇದು ನಮ್ಮ ಸಬ್ಸ್ಕ್ರೈಬರ್ ನಾಗರತ್ನ ರಮೇಶ್ ಮ್ಯಾಮ್ಗೆ ಹೋಗ್ತಾ ಇದೆ. ಸುಮಾರಷ್ಟು ಪ್ರಾಡಕ್ಟ್ಸ್ ಇದೆ ಅವ್ರದ್ದು. ಸೊ ಒಂದು ಆಲ್ಮೋಸ್ಟ್ 1 ತಿಂಗಳು ಅವ್ರ ಪ್ರಾಡಕ್ಟ್ಸ್ ಎಲ್ಲ ಹೆಲ್ಡಪ್ ಆಗೋಯಿತು. ಯಾಕಂದರೆ ಬೇಕಾದಷ್ಟು ಪ್ರಾಡಕ್ಟ್ಸು ನನಗೆ ಆರ್ಡರ್ಸ್ ತೊಗೊಂಡ್ಬಿಟ್ಟಿದೆ. ಈಗ ಅವ್ರ ಮನೆಗೆ ಹೋಗ್ತಾ ಇದೆ ನಾಳೆ. ಸೊ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೀನಿ ಮ್ಯಾಮ್ ಕಳ್ಸೋಕ್ಕೆ ಅಂತ. ಇದರಲ್ಲಿ ಒನ್ ಆಫ್ ದ ಪ್ರಾಡಕ್ಟ್ಸಲ್ಲಿ ಇದು. ನೆಕ್ಸ್ಟ್ ನಾನು ಶಾರ್ಟ್ಸ್ ಹಾಕ್ತೀನಿ ಏನೇನು ಪ್ರಾಡಕ್ಟ್ಸ್ ಮ್ಯಾಮ್ ತೊಗೋತಾ ಇದ್ದಾರೆ ಅಂತ. ಓಕೆನಾ. ಸೊ ಮ್ಯಾಮ್ಗೋಸ್ಕರ ಎಲ್ಲ ರೆಡಿ ಮಾಡಿ ಅದರದ್ದು ವೀಡಿಯೋನೇ ನಿಮ್ಮ ಜೊತೆ ಶೂಟ್ ಮಾಡ್ತಾ ಇರೋದು.
ಓಕೆನಾ. ಅವ್ರದ್ದು ಸೆನ್ಸಿಟಿವ್ ಸ್ಕಿನ್ನಲ್ಲಿರೋ ಪಿಗ್ಮೆಂಟೇಷನ್ ಅದನ್ನು ವಾಸಿ ಮಾಡ್ಕೊಂಡಿದ್ದಾರೆ ಅವರು. ಸೊ ಇದು ರೆಡಿ ಆಯಿತು, ಅದು ರೆಡಿ ಆಯಿತು. ಇದೆಲ್ಲ ಫುಡ್ ಗ್ರೇಡ್ ಬಾಕ್ಸಸ್ ಆರ್ ಗಾಜಿನ ಬಾಟ್ಲು ಅಥವಾ ಫುಡ್ ಗ್ರೇಡ್ ತೊಗೊಳ್ಳಿ. ಪ್ಲಾಸ್ಟಿಕ್ಕು ಲೋ ಗ್ರೇಡ್ ತೊಗೋಬೇಡಿ, ಸ್ಟೀಲು ಅವೆಲ್ಲ ಬೇಡ. ಇವಾಗ ವೀಡಿಯೋಗೆ ಹೋಗ್ಬೇಡ. ಚಿಟಿಕೆ ಆಲಂ ಪೌಡ್ರು, ಇದು ನೀವು 20-30 ವರ್ಷ ಇಟ್ಟರೂ ಕೇಳಲ್ಲ. ಯಾವಾಗ ಅಂದರೆ ನೀವು ಒಂದೇ ಸ್ಪೂನ್ ಹಾಕಬಾರ್ದು. ಆಮೇಲೆ ಇದನ್ನೆಲ್ಲ ಫ್ರೀಝರಲ್ಲಿ ಇಡೋಕ್ಕೆ ಬರಲ್ಲ. ಟೈಟಾಗಿ ಕ್ಲೋಸ್ ಮಾಡಿ ಗಾಳಿ ಆಡೋ ಕಡೆ ಇಡಬೇಕು. ಫೈನ್. ಇದು ಪ್ರತಿದಿನ ಮಾಡೋಂಗಿಲ್ಲ. ಯಾಕೆ ಗೊತ್ತಾ, ನಿಮ್ಗೆ ಒಂದಿಂದಲೇ ರಿಸಲ್ಟ್, 1 ನಿಮಿಷದಲ್ಲಿ ನಿಮಗೆ ರಿಸಲ್ಟ್ ಬಂದುಬಿಡುತ್ತೆ ಈ ಕಲ್ಲಲ್ಲಿ. ಓಕೆನಾ. ಇವತ್ತು ಮಾಡಿದ್ರೆ ಮಂಡೇ ಮಾಡಿದ್ರೆ ನೆಕ್ಸ್ಟು ಸ್ಯಾಟರ್ಡೇ ಮಾಡಿ, ನೆಕ್ಸ್ಟು ವೆಡ್ನೆಸ್ಡೇ ಮಾಡಿ, ಆ ಥರ. ಇದಕ್ಕೆ 1 ಚಮಚದಷ್ಟು ಗಟ್ಟಿ ಮೊಸರು, ಸಿಹಿ ಮೊಸರು ಹಾಕ್ತಾಯಿದ್ದೀನಿ. ಹಂಕಡ್ ಫ್ರಿಜ್ಜಲ್ಲಿಟ್ಟಿರೋ ಮೊಸರು. ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು. ಓಕೆನಾ ಫ್ರೆಂಡ್ಸ್. ಸಿಂಪಲ್ಲಾಗಿದೆ, ಈಸಿಯಾಗಿರೋ ರೆಮಿಡಿ, ಸ್ಟ್ರಾಂಗೆಸ್ಟ್ ರೆಮಿಡಿ, ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ. ಇವತ್ತಿನ ವೀಡಿಯೋಗೆ ಹೋಗೋಣ. ಇದ್ರೆಲ್ಲ ಕಡಲೆ ಹಿಟ್ಟು ಕಲರ್ ಏನು, ಶುದ್ಧೀಕರಣ ಆದಮೇಲೆ ಕಲರ್ ಯಾವ್ದು ಬಂತು, ಕಸ್ತೂರಿ ಅರಿಶಿಣದ ಕಲರ್ ಏನು, ಶುದ್ಧೀಕರಣ ಆದಮೇಲೆ ಕಲರ್ ಯಾವ್ದು ಬಂತು ಅಂತ ನೋಡಿದ್ಮೇಲೆ ಆಲಂ ಕಲ್ಲು ನೀರಾಗಿ ಪೌಡ್ರಾಗುತ್ತೆ, ಕಲ್ಲು ನೀರಾಗಿ ಪೌಡ್ರಾಗುತ್ತೆ. ಓಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಜಾಸ್ತಿ ತಡ ಮಾಡೋದು ಬೇಡ. ಇದೆಲ್ಲ ನಮ್ಮ ನಾಗರತ್ನ ರಮೇಶ್ ಮನೆಗೆ ಹೋಗ್ತಾಯಿದೆ. ಓಕೆನಾ. ಸೊ ಇದನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ, ಆಯಿತಾ. ಜಸ್ಟ್ 2 ಚಿಟಿಕೆ ಹೊಡೀರಿ, 1 ಚಿಟಿಕೆ ಆಗೋಲ್ಲ, 2 ಚಿಟಿಕೆ ಹೊಡಿಯೋಷ್ಟಕ್ಕೆ ಇದು ಜಾಗ ಸ್ಟಾರ್ಟ್ ಆಗುತ್ತೆ. ಹಣೆಗೆ ಮಾಡೋಲ್ಲ, ಯಾಕಂದರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಟಚ್ ಅಪ್ ಹೇರ್ ಡೈಗೆ ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು. ಸೊ ಹಂಗೂ ನಮ್ಮ ಏನಂತ ಹೇಳ್ಬೋದು, ಜನಗಳಿಗೆ ಕೆಮಿಕಲ್ ಬಿಟ್ಬಿಟ್ಟು ಬಂದ್ಬಿಡೋಣಪ್ಪ ಈ ಕಡೆಗೆ ಅಂತ ಆಯಿತು. ಆರ್ಗ್ಯಾನಿಕ್ ಕಡೆ ಒಲವು ಬಂದುಬಿಟ್ಟಿದೆ. ಸೊ ಆರೋಗ್ಯನೂ ಇದಾಗುತ್ತೆ ಅದರಿಂದ. ಆಮೇಲೆ ಈಸಿ ಟು ಮೇಂಟೈನ್. ಅಯ್ಯೋ ಅವಷ್ಟಿಗೆಲ್ಲ ಯಾರೇ ಡೈ ಹಾಕೊಂಡು ಕೂತ್ಕೋತಾರೆ ಅರ್ಧ ಗಂಟೆ, ಅದು ಕಾಯಿಲೆ ಬೇರೆ ಬರುತ್ತೆ ಅದರಲ್ಲಿ. ನೋಡಿ, ನಾನು ಈಗಲೂ ಟಚಪ್ ಹೇರ್ ಡೈ ಹಾಕ್ಕೊಂಡಿದ್ದೀನಿ. ನನಗೆ ಅಲ್ಲಲ್ಲಿ ಮುಂದೆ ಈ ಕಡೆ ಎಲ್ಲ ಬಿಳಿ ಕೂದಲಿರುತ್ತಲ್ಲ, ವೀಡಿಯೋ ಮಾಡೋಕ್ಕೆ ಮುಂಚೆ ಸಿಂಪಲ್, ಈಸಿ ಟು ಮೇಂಟೈನ್, ಬಜೆಟ್ ಫ್ರೆಂಡ್ಲಿ, ಆರ್ಗ್ಯಾನಿಕ್. ಹಣೆಗೂ ಹಾಕ್ಕೊಂಡ್ಬಿಡ್ತೀನಿ, ಸ್ವಲ್ಪ ಪಳಪಳ ಅಂತ ಹೊಳಿಲಿ ಹಣೆ. ಸೊ ಇದು ಮೊಸರು ಕಲ್ಸೋಕ್ಕೆ ಮುಂಚೆ ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು, ಬಟ್ ಒಂದೇ ಸ್ಪೂನೆಲ್ಲ ಹಾಕಬೇಡಿ. ಓಕೆನಾ. ಕರೆಕ್ಟಾಗಿ 8ರಿಂದ 10 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಾಸಿಟಿ ಲೆಟ್ ಮೀ ನೋ. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ 8 ಮಿನಿಟ್ಸ್ ಆಗಿದೆ. ಈಗ ರಿಮೂವ್ ಮಾಡ್ತಾ ಇದ್ದೀನಿ ಪ್ಯಾಕ್ನ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ ಅಂತ. ಬ್ಲೀಚ್ ಮಾಡ್ಕೊಂಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಇದು ನೀವು ಪಾರ್ಲರೆಲ್ಲ ಮಾಡಿಸ್ಕೊತಿರೋ ಬ್ಲೀಚು, ಅದೆಲ್ಲ ಬ್ಲೀಚು, ಇದು ಆಯುರ್ವೇದದ ಬ್ಲೀಚು. ಬುಡದ ಸಮೇತ ಇದು ಪಿಗ್ಮೆಂಟೇಷನ್ನ ತೆಗೆಯೋದ್ರಲ್ಲಿ ರಾಮಬಾಣ ಅಂತಲೇ ಹೇಳ್ಬೋದು. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನಾನು ಎಷ್ಟು ನಿಮಿಷ ಹಾಕ್ಕೊಂಡಿದ್ದೆ, 5ರಿಂದ 8 ನಿಮಿಷ. ಅದು ಇದು ಎಷ್ಟು ಪವರ್ಫುಲ್ ಗೊತ್ತಾ. ವಾರದಲ್ಲಿ 1 ದಿನ ಅಂದರೆ ಮಂಡೇ, ನೆಕ್ಸ್ಟ್ ಸ್ಯಾಟರ್ಡೇ ರೆಕಮೆಂಡ್ ಮಾಡ್ತೀನಿ. ಪ್ರತಿದಿನ ಮಾಡಿದ್ರೆ ಇದು ಸ್ಕಿನ್ನ ಏನಂತೀವಿ ಬ್ಲೀಚ್ ಮಾಡಾಕ್ಬಿಡುತ್ತೆ, ಅಷ್ಟು ಪವರ್ಫುಲ್ ಇದು. ಸೈಡ್ ಎಫೆಕ್ಟ್ಸ್ ಒಂದೇ ಒಂದು, ನೀವು ಪ್ಯಾಚ್ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆಯಿತಾ. ಜಸ್ಟ್ ಕ್ಲಾರಿಟಿ ನೋಡ್ಕೊಳ್ಳಿ. ನೀವು ಬ್ಲೀಚ್ ಮಾಡಿದ್ರೆ ಸಖತ್ತಾಗಿ ಬರಲ್ಲ ನಿಮ್ಮ ಸ್ಕಿನ್ನು ಅಲ್ವಾ. ಅದೊಂದು ಕಲ್ಲು ತಂದಿಟ್ಕೊಂಬಿಟ್ರೆ ಕಸ್ತೂರಿ ಅರಿಶಿನ ಕಡಲೆ ಹಿಟ್ಟು ನಿಮ್ಮ ಮನೇಲೇ ಇದೆ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಫ್ರೆಂಡ್ಸ್ ಅಲ್ವಾ. ಒಂದ್ಸಲ ಮುಖ ವಾಶ್ ಮಾಡಿಬಿಡ್ತೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ ಅಂತ. ಒಂದು ಚೂರು ಮಾರ್ಕ್ ಏನೂ ಉಳಿಯಲ್ಲ, ವಿತ್ ಶೈನಿಂಗ್. ನೋಡಿ, ನೋಡಿ ಕ್ಲಾರಿಟಿ. ಹಣೆಗೂ ಹಾಕಿದೆ, ಒಳ್ಳೆ ಬ್ಲೀಚಿಂಗ್ ಎಫೆಕ್ಟ್ ಬಂದ್ಬಿಟ್ಟಿದೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಾಸಿಟಿ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ನಾ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದೆ, ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ತುಂಬ ಸಿಂಪಲ್ ಇದನ್ನು ಮಾಡೋದು, ಜಾಸ್ತಿ ಕಷ್ಟಪಡೋದೇ ಬೇಡ. ಬಟ್ ಶುದ್ಧೀಕರಣ ಮಾಡ್ಕೊಳ್ಳೋವಾಗ ಒಂದು ಸಲ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗ್ಬಿರಲ್ಲ.